ಇತಿಹಾಸವುಳ್ಳ ಕಾಂಗ್ರೆಸ್ ಪಕ್ಷವು ರಾಜ್ಯಕ್ಕೆ ಸಹಸ್ರಾರು ಕೊಡುಗೆಗಳನ್ನು ನೀಡುತ್ತಾ ಬರುತ್ತಿದೆ. ಅದರಲ್ಲೂ ವಿಶೇಷವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಮಧ್ಯಮ ಮತ್ತು ಬಡ ಕುಟುಂಬಗಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಅನುಷ್ಠಾನಕ್ಕೆ ತಂದು ಜನಪ್ರತಿನಿಧಿಗಳ ಮೆಚ್ಚುಗೆಗೆ ಪಡೆದಿದ್ದಾರೆ. ವಿಶೇಷವಾಗಿ ಸರ್ವ ಸಮುದಾಯಗಳಿಗೂ ಪಕ್ಷದಲ್ಲಿ ದುಡಿದವರನ್ನ ಗುರುತಿಸಿ ಮರಿಯೋಜಿ ರಾವ್ರವರನ್ನ ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು. ಜಿಎಚ್ ಮರಿಯೋಜಿ ರಾವ್ರವರು ನನ್ನನ್ನು ಗುರುತಿಸಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರಿಗೂ ಮತ್ತು ಎಲ್ಲ ಕಾಂಗ್ರೆಸ್ ಹಿರಿಯ ಮುಖಂಡರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಇನ್ನು ಇದೇ ಸಂದರ್ಭದಲ್ಲಿ ನೂತನವಾಗಿ ಅಧ್ಯಕ್ಷರಾದ ಮರಿಯೋಜಿ ಜಿ ರಾವ್ರವರಿಗೆ ಅಭಿನಂದನೆ ಸಲ್ಲಿಸಲು ದಾವಣಗೆರೆ, ಹರಿಹರ ಹಾಗೂ ಇನ್ನು ಅನೇಕ ಭಾಗಗಳಿಂದ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಅಪಾರ ಅಭಿಮಾನಿಗಳು ಬಂದು ನೂತನ ಅಧ್ಯಕ್ಷರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು. ವರದಿ ಶೋಭಾ, ಬೆಂಗಳೂರು, ಪ್ರಜಾಪವರ್ ನ್ಯೂಸ್. ನಮ್ಮ ಯಜಮಾನರು 40 ವರ್ಷಗಳ ಸೇವೆನ ಸರ್ಕಾರಕ್ಕೆ ಮಾಡತಕ್ಕಂಥ ಸೇವೆಗಳನ್ನು ಕರ್ನಾಟಕ ಸರ್ಕಾರವು ಅವರಿಗೆ ಇದೊಂದು ಅವಕಾಶ ಕೊಟ್ಟಿದೆ ನಮ್ಮ ಸಮಾಜದ ಸೇವೆ ಮಾಡಲಿಕ್ಕೆ. ಮೊತ್ತ ಮೊದಲನೇದಾಗಿ ಸರ್ಕಾರಕ್ಕೆ ಈ ದಿನ ಮೊಟ್ಟ ಮೊದಲನೇದಾಗಿ ತಮ್ಮ ವಾಹಿನಿಗೆ ಕರ್ನಾಟಕ ಮರಾಠ ಸಮಾಜದ ವತಿಯಿಂದ ಹಾಗೂ ಕರ್ನಾಟಕ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮದ ವತಿಯಿಂದ ತಮಗೆ ಹೃತ್ಪೂರ್ವವಾದಂತಹ ವಂದನೆಗಳು. ಇವತ್ತಿನ ದಿನ ಏನು ಈ ಪದಗ್ರಹಣ ಸಂದರ್ಭದಲ್ಲಿ ನಮ್ಮ ನಾಯಕರುಗಳಾದಂತಹ ಸಂತೋಷ್ ಲಾಡ್ ಸಾಹೇಬರು, ಶ್ರೀನಿವಾಸ್ ಮಾನೆ ಅವರು ಹಾಗೂ ಯಾಸಿರ್ ಖಾನ್ ಪಠಾಣ್ರವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಕರ್ನಾಟಕ ರಾಜ್ಯದಲ್ಲಿ ನಾನು ನಮ್ಮ ತಂದೆಯವರು, ನನ್ನ ಪ್ರಾಪರ್ ಬಂದ್ಬಿಟ್ಟು ಹರಿಹರ, ನಮ್ಮ ತಂದೆಯವರು ದಿವಂಗತ ಮಿಲ್ಟೋಟ್ ಹನುಮಂತರಾವ್ ಅಂತೇಳಿ ನಮ್ಮ ತಂದೆಯವರ ಹೆಸರು. ಅವರು 1954ನೇ ಇಸ್ವಿಲೇ ಹರಿಹರದ ಪುರಸಭೆ ಅಧ್ಯಕ್ಷರಾಗಿದ್ದರು. ಅದಾದಮೇಲೆ ನಮ್ಮ ಟೇಕೋಜಿರಾವ್ ಅಂತ ನಮ್ಮ ಅಣ್ಣವರು, ಅವರು ಕೂಡ ಅವೇರಸ್ ಕಾರ್ಪೊರೇಷನ್ ಚೇರ್ಮನ್ ಆಗಿದ್ದರು, ಹರಿಹರ ಪುರಸಭೆ ಅಧ್ಯಕ್ಷರಾಗಿದ್ದರು. ಜಿಎಚ್ ಮರಿಯೋಜಿರಾವ್ ಅವರ ನೇತೃತ್ವದಲ್ಲಿ ಈ ಮರಾಠ ಅಭಿವೃದ್ಧಿ ನಿಗಮ ಏನೈತಿ ಒಳ್ಳೆಯ ಕಾರ್ಯವನ್ನು ಮಾಡಲಿ ಎಂದು ಹಾರೈಸುತ್ತೇನೆ. ಶ್ರೀಯುತ ಜಿಎಚ್ ಮರಿಯೋಜಿರಾವ್ರವರು ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ನ ದಾವಣಗೆರೆ ಜಿಲ್ಲೆಯ ಅಧ್ಯಕ್ಷರಾಗಿ ಗದಿಗೆರೆಯ ಶಹಾಜಿ ಮಹಾರಾಜರ ಅಭಿವೃದ್ಧಿ ಸ್ಮಾರಕದ ಏಳಿಗೆಗೆ ಮತ್ತು ತಳಮಟ್ಟದ ಕೊನೆಯ ಮಟ್ಟದ ಕಟ್ಟಕಡೆಯ ವ್ಯಕ್ತಿಗೆ ಏನು ಸಮಾಜದ ವತಿಯಿಂದ ಸವಲತ್ತುಗಳು ಸಿಗಬೇಕು ಅವನ್ನೆಲ್ಲ ಮುಟ್ಟಿಸುವಲ್ಲಿ ಸಫಲರಾಗಿದ್ದಾರೆ. ಒಬ್ಬ ಒಳ್ಳೆಯ ವ್ಯಕ್ತಿಗೆ ಒಳ್ಳೆಯ 40 ವರ್ಷಗಳ ಅವರ ಏನು ನಿಷ್ಠೆ ಇತ್ತು, ಪಕ್ಷ ನಿಷ್ಠೆ, ಪಕ್ಷಾತೀತವಾದ ವ್ಯಕ್ತಿ, ಒಂದು ಪಕ್ಷಕ್ಕೆ ಸೀಮಿತ ಅಲ್ಲ. ಮರಿಯೋಜಿರಾವು ಒಬ್ಬ ಪಕ್ಷಾತೀತವಾದ ವ್ಯಕ್ತಿ, ಎಲ್ಲರ ಹೆಗ್ಗಳಿಕೆಗೆ ಎಲ್ಲರಿಗೂ ಒಂದು ಖುಷಿ ಪಡುವಂಥ ವ್ಯಕ್ತಿ, ನೇರ ದಿಟ್ಟವಾದಂಥ ಮಾತುಗಳನ್ನು ಆಡುವುದರ ಮೂಲಕ ಇಡೀ ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ನಲ್ಲಿ ಒಂದು ಸಂಚಲನವನ್ನು ಮೂಡಿಸಿದಂಥ ವ್ಯಕ್ತಿ. ಎಲ್ಲ ರಾಜಕೀಯ ಕಾರ್ಯಕ್ರಮಗಳಿರ್ಬೋದು, ಶ್ರೀನಿವಾಸ್ ಮಾರೆ ಅವರ ಗೆಲುವಿನಲ್ಲಿ ಬಹಳ ಒತ್ತನ್ನು ಕೊಟ್ಟಂಥ ಪ್ರಮುಖ ಪಾತ್ರವನ್ನು ಅವರ ಶ್ರೀಮತಿಯವರು ಮತ್ತು ಶ್ರೀಯುತ ಮರಿಯೋಜಿರಾವ್ರವರು, ಶ್ರೀಮತಿ ಆಶಾ ಮರಿಯೋಜಿರಾವ್ರವರು ಭಾಳಷ್ಟು ಕೆಲಸವನ್ನು ಮಾಡಿದರು. ಎಲ್ಲೇ ಆಗಲಿ ಮಠದ ಕೆಲಸ ಆಗಿರ್ಬೋದು, ಸ್ವಾಮೀಜಿಯವರ ಕೆಲಸ ಆಗಿರ್ಬೋದು, ಎಲ್ಲ ಕೆಲಸ ಕಾರ್ಯಗಳಲ್ಲಿ ಅವರ ಒಂದು ಪಾತ್ರ ಇದೆಯಲ್ಲ, ಮಹತ್ವದ ಪಾತ್ರ. ಅದಕ್ಕೆ ಕರ್ನಾಟಕದ ಎಲ್ಲ ಸಮಾಜದ ಬಾಂಧವರ ಪರವಾಗಿ ಅವರು ಏನು ಮಾಡಬೇಕು ಅಂತಿದ್ದಾರೆ, ಈಗ ಸಮಾಜದ ಪರವಾಗಿ ಅದನ್ನೆಲ್ಲ ಮಾಡ್ತಾರೆ. ಏನು ನಮಗೆಲ್ಲ ನಂಬಿಕೆ ಇದೆ, ಇಷ್ಟೆಲ್ಲ ಜನ ಬಂದಿದ್ದೀವಿ, ಎಲ್ಲ ಜಿಲ್ಲೆಗಳಿಂದ ಬಂದಿದ್ದೀವಿ, ಅವರ ಅಭಿಮಾನಿಗಳು 31 ಜಿಲ್ಲೆಗಳಿಂದ ರಾಜ್ಯಾದ್ಯಂತ ಅವರ ಅಭಿಮಾನಿಗಳು ಬಂದಿದ್ದಾರೆ, ಪಕ್ಷದ ಕಡೆಯಿಂದ ಬಂದಿದ್ದಾರೆ, ಮಂತ್ರಿಗಳು ಬಂದಿದ್ದಾರೆ ಅಂತ ಹೇಳಿದ್ರೆ ಅದು ಮರಿಯೋಜಿರವರ ಹೆಗ್ಗಳಿಕೆ. ಅವರಿಗೆ ಅವರು ಒಳ್ಳೆಯ ಕೆಲಸವನ್ನು ಮಾಡ್ತಾರೆ, ಸಮಾಜಪರ ಕೆಲಸವನ್ನು ಮಾಡ್ತಾರೆ ಅನ್ನೋ ನಂಬಿಕೆ ನಮಗಿದೆ. ನಿಷ್ಕಲ್ಮಶ ಹೃದಯಿ ಒಳ್ಳೆಯ ಕೆಲಸವನ್ನು ಮಾಡಲಿ ಅಂತೇಳಿ ಆ ತಾಯಿ ಅಂಬಾಭವಾನಿ ಸವದತ್ತಿ ಎಲ್ಲಮ್ಮ ಅವರಿಗೆ ಶಕ್ತಿಯನ್ನು ನೀಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭವನ್ನು ಹಾರೈಸ್ತೀನಿ. ವಿಶೇಷವಾಗಿ ಸುಮಾರು 40 ವರ್ಷಗಳ ಕಾಲ ಪಕ್ಷದಲ್ಲಿ ಕೆಲಸ ಮಾಡಿದಂಥವ್ರು, ವಿದ್ಯಾರ್ಥಿ ಕಾಂಗ್ರೆಸ್, NSUI, ಸೇವಾದಳ್, ಯೂತ್ ಕಾಂಗ್ರೆಸ್, ಮೈನ್ ಕಾಂಗ್ರೆಸ್, KPCC ಸೆಕ್ರೆಟರಿಯಾಗಿ ಕೆಲಸ ಮಾಡ್ಕೊಂತ ಬಂದಿರೋರು. ನಾನು ಸಹ ವಿದ್ಯಾರ್ಥಿ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷ ಆಗಬೇಕಂದ್ರೆ ಮರಿಯೋಜಿರಾವ್ ಅವರಂತ ಸಹಕಾರ ತಗೊಂಡು ನಾನು ಜಿಲ್ಲಾಧ್ಯಕ್ಷ ದಾವಣಗೆರೆ ಜಿಲ್ಲೆದು.
KPCC ಕೋಆರ್ಡಿನೇಟರ್ ಕೆಲಸ ಮಾಡ್ತಾ ಇದ್ದೇವೆ. ನಾವು ಹೆಚ್ಚು ಒತ್ತು ಕೊಡೋಕೆ ಅವ್ರಿಗೆ ಏನು ಹೇಳ್ತೀವಿ, ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡ್ರಿ ಅಂತ. ಯಾಕೆ ಮರಾಠ ಸಮುದಾಯಗಳ ಅಭಿವೃದ್ಧಿ ನಿಗಮ ಅಂದರೆ ಹಿಂದುಳಿದಂಥವ್ರು ಭಾಳ ಇದ್ದಾರೆ, ಅವರು ಶಿಕ್ಷಣದಿಂದ ಭಾಳ ವಂಚಿತರಾಗಿದ್ದಾರೆ. ಅವರೆಲ್ಲ ಅದಕ್ಕೆ ಹೆಚ್ಚು ಒತ್ತು ಕೊಟ್ಟು ಸಾಲ ಸೌಲಭ್ಯಗಳು ಕೊಡೋದ್ರ ಮುಖಾಂತರ ಒಂದು ಅವರ ಅವಧಿಯಲ್ಲಿ ಉತ್ತಮ ಕೆಲಸ ಆಗಿದೆ ಅಂದ್ರೆ ಸಮಾಧಾನ ತರುತ್ತೆ. ಕರ್ನಾಟಕ ರಾಜ್ಯ ಸರ್ವಜ್ಞ ವೇದಿಕೆಯ ರಾಜ್ಯಾಧ್ಯಕ್ಷರು ನಾವು ತಿಪ್ಪೇಸ್ವಾಮಿ ಅಂತ. ಇವತ್ತು ಕರ್ನಾಟಕ ರಾಜ್ಯ ಮರಾಠ ಸಮುದಾಯಕ್ಕೆ ನಮ್ಮ ಸರ್ಕಾರ ಒಳ್ಳೆ ಸೂಕ್ತವಾದ ವ್ಯಕ್ತಿಯನ್ನು ಕೊಟ್ಟಿದ್ದಾರೆ ಅನ್ನೋದಕ್ಕೆ ನಮ್ಮ ಮರುರಾಜರಾವ್ರಿಗೆ ನಾನು ತುಂಬ ಧನ್ಯವಾದಗಳು, ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೇನೆ ಮರುರಾಜರಾವ್ರಿಗೆ. ಯಾಕಂದರೆ ಅಂಥ ವ್ಯಕ್ತಿಯವರು ಇವತ್ತು ನಮ್ಮ ಹರಿಹರ ತಾಲೂಕಿನವರು, ಅದೊಂದು ಖುಷಿ ನನಗೆ. ನಮ್ಮ ಹರಿಹರದವರು ನಮ್ಮ ಭಾಗದಲ್ಲಿ ಅವ್ರ ಶಿಷ್ಯನಾಗಿ ನಾನು ಇವತ್ತು ಅವ್ರ ಜೊತೆಯಲ್ಲಿ ಇದ್ದೀನಿ. ನಾನು ಇವತ್ತು ಮುಕ್ತವಾಗಿ ಮಾತಾಡ್ತಾ ಇದ್ದರೆ, ಯಾಕಂದರೆ ಮೊದಲಿಂದಲೂ ನಮ್ಮ ನಿಂಗರಾಜ್ ಸರ್ ಮಾತಾಡಿದರು, ಮೊದಲಿಂದಲೂ ಸಹ ಈ ಸಂಘಟನೆಯಲ್ಲಿ ಮತ್ತು ಪಕ್ಷದ ಸಂಘಟನೆಯಲ್ಲಿ ಮತ್ತು ಹಿರಿಯ ವ್ಯಕ್ತಿಗಳಲ್ಲಿ ರಾಜಕಾರಣಿಗಳಲ್ಲಿ ಹೆಂಗೆ ನಡ್ಕೋಬೇಕು, ಹೆಂಗಿರಬೇಕು ಅನ್ನೋದನ್ನು ತಿಳಿದುಕೊಂಡ ಏಕೈಕ ವ್ಯಕ್ತಿ ಆಗಿರೋದಕ್ಕೋಸ್ಕರ ಸರ್ಕಾರ ಇವರಿಗೆ ಆ ಅಧ್ಯಕ್ಷರ ಸ್ಥಾನ ಕೊಡೋದಾರೆ. ಇಲ್ಲಾಂದ್ರೆ ಸಾಮಾನ್ಯವಾಗಿ ಕೊಡ್ತಿರಲಿಲ್ಲ. ಇವತ್ತು ನಮ್ಮ ಹರಿಹರದಲ್ಲಿ ಸಹ ನಗರಸಭೆ ಅಧ್ಯಕ್ಷರಾಗಿದ್ದರು ನಮ್ಮ ಮೇಡಮ್ ಅವರಾಗಿದ್ದರು. ಇವರು ಅಷ್ಟು ಕಷ್ಟದಿಂದ ಸಹ ಅವರು ನುರಿತು ಈ ಮೃದು ಮುಖದಿಂದ ಮನಸ್ಸನ್ನು ಯಾರ ಹತ್ರ ಸಹ ಒಂದು ವೈರಾಗ್ಯವಾಗಿ ಮಾತಾಡೋದಾಗಲಿ ಇಲ್ಲದೆ ಇವತ್ತು ಜನರನ್ನು ಪ್ರೀತಿಯಿಂದ ಗಳಿಸಿ. ಸಂಭಾಜಿ ಬ್ರಿಗೇಡ್ ಅಧ್ಯಕ್ಷ ಜ್ಞಾನೋಬ ನಿಟೂರೆ, ಇವತ್ತು GH ಮೊರಾರ್ಜಿರಾವ್ ಸಾಹೇಬರಿಗೆ ಕರ್ನಾಟಕ ಮರಾಠ ನಿಗಮದ ಅಧ್ಯಕ್ಷನಾಗಿ ನೇಮಕ ಮಾಡಿದ್ದಾರೆ. ಅದರ ಸಲುವಾಗಿ ನಾನು ಸಮಸ್ತ ಬೀದರ್ ಜಿಲ್ಲಾ ಮತ್ತು ಕರ್ನಾಟಕದ ಸಂಭಾಜಿ ಬ್ರಿಗೇಡ್ ಪರವಾಗಿ ಕಾಂಗ್ರ್ಯಾಚುಲೇಷನ್, ಹಾರ್ದಿಕ ಅಭಿನಂದನೆಯನ್ನು ಹೇಳ್ತೀನಿ. ಮುಂದಿನ ದಿನಮಾನಗಳಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಮರಾಠ ಜನಾಂಗದವರಿಗೆ ನಮ್ಮ ಸಾಹೇಬರ ನೇತೃತ್ವದಲ್ಲಿ ಏನು ಸ್ಕೀಮ್ಗಳಿವೆ, ಜಿಜಾವು ಜಲಭಾಗ್ಯ ಯೋಜನೆ, ಎಲ್ಲ ಸ್ಕೀಮ್ಗಳು ಸಾಹೇಬರು ಪ್ರಮುಖ ಒಳ್ಳೆಯ ಕೆಲಸ ಮಾಡ್ತಾರೆ. ಅವರಿಗೆ ಪುನಃ ಮತ್ತೊಮ್ಮೆ ಅಭಿನಂದನೆ ಹೇಳ್ತೀನಿ. ಥ್ಯಾಂಕ್ ಯು, ಧನ್ಯವಾದ.